ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್, ಅವ್ನು ಹೇಳ್ದಂಗೆ ಏನಾದ್ರೂ ಅವ್ನು ಬಂದ್ರೆ ಏನಾಯ್ತು? ತುಂಬಾ ನೋವ್ತಿದ್ಯಾ? ಇರು, ರಕ್ತ ಬರ್ತಿದ್ಯಾ ನೋಡ್ತೀನಿ. ಇಲ್ಲ ಇಲ್ಲ ಇಲ್ಲ, ರಕ್ತ ಏನು ಬರ್ತಿಲ್ಲ, ಸ್ವಲ್ಪ ಮೂಗೇಟಾಗಿದೆ ಅಷ್ಟೇ. ಸರಿ ಭಕ್ತಿ, ನೀನ್ ಕಾರಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡು, ಹೋಗು. ನನಗೇನು ಆಗಿಲ್ವೋ? ಸರಿ, ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತೀನಿ. ಏಯ್, ದೊಡ್ಡ ಲೂಸ್ ನೀನು. ಈ ಮಧ್ಯರಾತ್ರಿಲಿ ಮೆಕ್ಯಾನಿಕ್ ಅಂಗಡಿ ಎಲ್ಲೋ ತೆಗ್ದಿರ್ತಾರೆ, ತಲೆ ಇಲ್ವಾ ನಿನಗೆ? ಕರ್ಕೊಂಡ್ ಬರ್ತಾನೆ. ದೊಡ್ಡ ಮೈಗಳ ಕಣೋ ನೀನು. ಜೀವನದಲ್ಲಿ ಜಗಳ ಆಡೋದನ್ ಬಿಟ್ಟು ಇನ್ನೇನ್ ಗೊತ್ತಿದೆ ನಿನಗೆ? ಜೀವನದಲ್ಲಿ ಎಲ್ಲಾನು ಕಲ್ತಿರ್ಬೇಕು. ಏಯ್, ಏನ್ ಮಾಡ್ತಿದ್ಯಾ? ಅಮ್ಮ ತಾಯಿ, ಏನ್ ಮಾಡ್ತಿದ್ಯಾ? ಇದು ನಿನ್ ಸುಬ್ಬಿ ಚಕ್ರ ಅಲ್ಲ. 5 ನಿಮಿಷ ಇರು, ನಿನಗೆ ಗೊತ್ತಾಗತ್ತೆ. ಗುಳಿ, ಸರಿಯಾಗಿ ನೋಡ್ಕೋ ಏನ್ ಮಾಡ್ಬೇಕು ಅಂತ. ಮತ್ ಗೊತ್ತಿದ್ರು ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇದೆ ತಾನೆ, ಟೈರ್ ಚೇಂಜ್ ಮಾಡ್ತಾ ಇದ್ದೀನಿ. ಏಯ್, ನೀನ್ ಟೈರ್ ಚೇಂಜ್ ಮಾಡ್ತೀಯಾ? ಬೇಡ ಕಣೆ. ಅನುಮಾನ ಬೇಡ, ನಮ್ಮ ಅಣ್ಣ ನನಗೆಲ್ಲ ಕಲ್ಸ್ಕೊಟ್ಟಿದ್ದಾನೆ. ಕರೆಕ್ಟ್. ಇದ್ ನಿನಗೆ ಗೊತ್ತಿಲ್ವಾ ಆದಿತ್ಯ? ಗೊತ್ತಿರಲ್ವಾ ಮತ್ತೆ? ಅದೇನೋ ಜಾಣಪೆದ್ದು ಅಂತಾರಲ್ಲ, ಅದು ನೀನೇನೆ. ಹೆದ್ರುಕೋಬೇಡ ಗುಳಿ, ನಮ್ಮ ಅಣ್ಣಂಗೆ ನಾನು ಎಷ್ಟು ಸರಿ ಸಹಾಯ ಮಾಡಿದ್ದೀನಿ ಗೊತ್ತಾ? ಹೋಗು, ಟೈರ್ ತಗೊಂಡ್ ಬಾ. ಸಿಟಿಲಿರೋರಿಗೆ ಎಲ್ಲ ಬರುತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಮ್ಮ ಅರ್ಶಿನ್ ಕಟ್ಟೆನೆ ಮುಂದಿದೆ. ಇದು ಸ್ವಲ್ಪ ಸರಿ ಮಾಡು. ಅಯ್ಯೋ ಬನಶಂಕರಮ್ಮ, ನಾನ್ ಹೇಳಿದ್ದು ಇದು ಕೂರ್ತಿಲ್ಲ, ಸ್ವಲ್ಪ ಸರಿ ಮಾಡು ಅಂತ. ಕರ್ಮ. ಸರಿಯಾಗಿ ನೋಡ್ಕೋಗೊಳ್ಳಿ, ಯಾಕಂದ್ರೆ ನಾನು ಯಾವಾಗ್ಲೂ ನಿನ್ ಜೊತೆ ಇರೋದಿಲ್ಲ. ಭಕ್ತಿ, ನನಗ್ ತೋರ್ಸು, ನಾನ್ ಯಾವಾಗ್ಲೂ ಅವನ್ ಜೊತೆನೆ ಇರ್ತೀನಿ. ಅಲ್ಲ, ನನಗೂ ಬದಲಾಯಿಸೋ ಶಕ್ತಿ ಇದೆ ಅಂತ ಹೇಳ್ದೆ ಅಷ್ಟೆ. ಬೇಕಾಗಿಲ್ಲ, ನನ್ ಜೊತೆ ಯಾರು ಇರೋದ್ ಬೇಕಾಗಿಲ್ಲ, ನಾನೇ ಕಲ್ತ್ಕೋತೀನಿ. ತಾವ್ ಹೇಳಿ. ಕರೆಕ್ಟ್ ಆಗಿ ನೋಡ್ಕೋ. ಅದನ್ನ ಎತ್ಕೊಡು. ನೋಡಿದ್ರ ಮೇಡಮ್, ಸಹಾಯ ಮಾಡ್ತೀನಿ ಅಂದ್ರೆ ಅದು ಹೇಗಾಡ್ತಿದ್ದ? ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದಿದ್ರೆ ಇಲ್ಲೇ ಇರ್ಬೇಕಾಗಿತ್ತು. ಇರ್ತೀನಿ. ಹೆಲೋ, ಇರ್ತೀನಿ ಅನ್ನೋದಕ್ಕೆ ಇದೇನ್ ಸಿಟಿ ಅಲ್ಲ. ಸುತ್ತ ಒಂದ್ಸರಿ ನೋಡು, ಇದು ಕಾಡು. ಕಾಡ್ ಪ್ರಾಣಿಗಳು ಯಾವಾಗ ಬರ್ತಾವೋ, ಯಾವಾಗ ಬಂದ್ ಅಟ್ಯಾಕ್ ಮಾಡ್ತಾವೋ ಒಂದು ಗೊತ್ತಿಲ್ಲ. ಅಟ್ಯಾಕ್ ಮಾಡೋದ ಕಾಡ್ ಪ್ರಾಣಿಗಳೇ ಬೇಕಾಗಿಲ್ಲ ಭಕ್ತಿ, ಜೊತೆಗಿರೋರೆ ಸಾಕು.
ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಏನಣ್ಣ ಮಾಡೋದು? ಈಗ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಕಣೋ, ಹುಡುಕ್ಬೇಕಷ್ಟೇ. ಅಕ್ಕ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡಕ್ ಹೋಗಿ ಕಷ್ಟಕ್ಕೆ ಸಿಗಾಕೋತಾಳೆ. ಬನಶಂಕರಮ್ಮ ಯಾರಿಗೆ ಕಷ್ಟ ಸಹಿಸೋಕೆ ಪರೀಕ್ಷೆಯಲ್ಲಿ ಗೆಲ್ಲೋಕೆ ಅರ್ಹತೆ ಇರುತ್ತೋ ಅಂಥವ್ರಿಗೆ ಹೀಗೆ ಮಾಡೋದು. ಗೆಲ್ಲೋ ಶಕ್ತಿ ಇದ್ರೆ ಪರವಾಗಿಲ್ಲ, ಆದ್ರೆ ಸೋತೋದ್ರೆ? ಇಲ್ಲ ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಒಳ್ಳೇದು ಯೋಚನೆ ಮಾಡ್ದಂಗೆ ಕೆಟ್ಟದು ಯೋಚನೆ ಮಾಡ್ಬೇಕಲ್ವಣ? ಅದಕ್ಕೆ ಹೇಳ್ದೆ, ಏನು ಅನ್ಕೋಬೇಡ. ನೀನು ಹೇಳ್ದಂಗೆ ಆಗ್ಬಿಟ್ರೆ ಅದು ಭಕ್ತಿ ಸೋಲಾಗಲ್ಲ, ನನ್ನ ಸೋಲಾಗತ್ತೆ. ಭಕ್ತಿ ನಾನು ಇನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಅಪ್ಪಂಗೆ ನಾನು ಮಾತು ಕೊಟ್ಟಿದ್ದೀನಿ ಕಣ. ಅಣ್ಣ, ಈಗಲೂ ನೀನು ನಮ್ಮನ್ನ ಚೆನ್ನಾಗೇ ನೋಡ್ಕೋತಿದ್ಯಣ್ಣ. ಅಪ್ಪ ಇರೋ ತನಕ ಶ್ರಮ ಜವಾಬ್ದಾರಿ ಬಗ್ಗೆ ಏನೂ ಗೊತ್ತಾಗಿರ್ಲಿಲ್ಲ. ಈಗ ನಿನ್ನ ಭಕ್ತಿನ ಸರಿಯಾದ ದಾರಿಲಿ ಹೋಗೋಂಗೆ ಮಾಡ್ಬಿಟ್ರೆ ನನ್ನ ಬದುಕು ಪರಿಪೂರ್ಣ ಆಗತ್ತೆ ಅನ್ನೋ ನಂಬಿಕೆ ಶುರುವಾಗ್ಬಿಟ್ಟಿದೆ ನನಗೆ. ಶ್ರವಣ, ನಾನು ಎಲ್ಲೋ ಎಡುತ್ತಿದ್ದೀನಿ ಕಣೋ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಶ್ರವಣ, ನೀನೇ ಹೇಳು, ನಾನು ಒಳ್ಳೆ ಅಣ್ಣ ಅಲ್ವಾ? ಅಣ್ಣ, ಸಾರಿ ಅಣ್ಣ, ನನ್ನ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ಭಕ್ತಿ ಹಾಕೋಂಗೇನೂ ಆಗಲ್ಲ, ಆಗಕ್ಕೆ ನಾವು ಬಿಡಬಾರ್ದು. ಅಣ್ಣ, ಮುಂದೆ ಒಂದು ಬಸ್ ಸ್ಟಾಪ್ ಇದೆ, ಆ ನಿಲ್ಸಿ ಅಕ್ಕಪಕ್ಕ ನೋಡೋಣ. ಹಾಗಿದ್ರೆ ಹೋಗಿದ್ದಾರೆಲ್ಲೇ ಹೋಗೋಣ, ಮುಂದೆ ಎಲ್ಲಾದ್ರೂ ಕಾಣ್ಬೋದಲ್ವಾ? ಭಕ್ತಿ, ಅಕ್ಕ, ಅಕ್ಕ, ಅಣ್ಣ, ಅಕ್ಕ ನದಿ ಹತ್ರ ಹೋಗಿದ್ರೆ? ಬಾ ಅಲ್ಲೇ ಹುಡ್ಕೋಣ. ಅಣ್ಣ, ಅಕ್ಕನ್ನ ಮುತ್ತು ಏನಾದ್ರೂ ಎತ್ಕೊಂಡು ಹೋಗಿದ್ರೆ? ನೀನ್ ನೋಡಿದ್ಯಾ? ಉತ್ಸವದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದ. ನೀನ್ ಹೀಗೆ ಮಾತಾಡ್ತಿದ್ರೆ ಅಣ್ಣ ಮಾತ್ರ ಅಲ್ಲ, ಇಡೀ ಊರೇ ಉತ್ತರ ಕೊಡುತ್ತೆ, ಬಾ ಅಂದೆ. ಜಾಸ್ತಿ ಮಾತಾಡ್ದೆ ನಾನು ಹೇಳೋದನ್ನ ನಮ್ಮ ಭಾವನವ್ರಿಗೆ ಹೋಗಿ ಹೇಳ್ಬಿಡು. ಈ ಮೃತ್ಯುಂಜಯ ಅವನ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರೀತಾನಂತೆ, ಅದ್ರ ಬದಲಾಗಿ ಭಕ್ತಿನ ಕೊಟ್ಟು ಅವನಿಗೆ ಮದ್ವೆ ಮಾಡ್ಬೇಕಂತೆ ಅಂತ.